ಸ್ನೇಹಿತರೆ ನಮಸ್ಕಾರ. ಅಖಾಡಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಡಿ ಜೆ ಚಕ್ರವರ್ತಿ ಚಂದ್ರಚೂಡ್. ಇವತ್ತು ನಿಮ್ಮ ಜೊತೆ ಬಹುಮುಖ್ಯವಾಗಿ ಎರಡು ವಿಷಯಗಳನ್ನು ಮಾತನಾಡೋದಕ್ಕೆ ಬಂದಿದ್ದೀನಿ. ಅಖಾಡ ಮಾಧ್ಯಮದಲ್ಲಿ ನನ್ನ ಪ್ರೀತಿಯ ಸ್ನೇಹಿತರಾದಂತಹ, ಹಿಂದೆ ನನಗೆ ಸಹೋದ್ಯೋಗಿಯಾಗಿದ್ದಂತಹ, ಹಲವಾರು ಜನಪರ ಹೋರಾಟಗಳಲ್ಲಿ ಕೂಡ ಜೊತೆಯಾಗಿದ್ದಂತಹ ದೊಣಹಳ್ಳಿ ಗುರುಮೂರ್ತಿಯವರು ನಮ್ಮ ಸ್ನೇಹಿತರು ಮಾತನಾಡೋರು ನಿಮ್ಮ ಜೊತೆಲಿ. ಅವ್ರು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಮಾತನಾಡಿದರು ಅಂತ ಅನ್ಕೋಬೇಡಿ. ನಿಮ್ಮ ಬೆಂಬಲ ತುಂಬ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹರಿದು ಬಂತು. 15 ವರ್ಷಗಳ ನಿರಂತರ ಹೋರಾಟ ಅವತ್ತು. ಅವರು ಈ ಪ್ರಕರಣ ಆದಾಗ ಬಂದು ಮಾತನಾಡ್ತಿದ್ದ ವ್ಯಕ್ತಿ ಅಲ್ಲ. ಇದುವರೆಗೂ ಮುರುಘಾ ಮಠದ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳನ್ನು ಅವರ ವಿರುದ್ಧ ದಾಖಲಾದಾಗ ಫೇಸ್ ಮಾಡಿದ್ದಾರೆ. ತುಂಬ ಹೋರಾಟಗಳನ್ನು ನಾವು ಪತ್ರಕರ್ತರು ಮಾಡ್ತಾ ಇರ್ತೀವಿ. ಆದರೆ ನಿಮ್ಮ ಮುಂದೆ ಬಂದಿರೋದಿಲ್ಲ ಅಷ್ಟೇ. ಈಗ ನಾನಾದರೂ ಸರಿ ಕಳೆದ 21 ವರ್ಷಗಳಿಂದ ಎಷ್ಟೊಂದು ಮಠಗಳ ವಿರುದ್ಧ, ಎಷ್ಟೊಂದು ಪ್ರಭಾವಿಗಳ ವಿರುದ್ಧ ಲೇಖನ ಬರೆದಿರ್ತೀವಿ. ಅದು ಕೋರ್ಟ್ಗೆ ಹೋಗಿರುತ್ತೆ, ಕೇಸ್ಗಳನ್ನು ಫೇಸ್ ಮಾಡ್ಕೊಂಡಿರ್ತೀವಿ, ಇನ್ನೊಂದು ಮಾಡಿರ್ತೀವಿ. ಆದರೆ ಗೊತ್ತಾಗಲ್ಲ. ಈ ಥರದೊಂದು ದೊಡ್ಡ ವಿಷಯ ಆದಾಗ ನೀವೆಲ್ಲ ಕೇಳ್ತಾ ಇರ್ತೀರಾ, ಓ ಈಗ ಬಂದು ಮಾತಾಡ್ತಾ ಇದ್ದಾರೆ ಅನ್ನೋದಾಗುತ್ತಿಲ್ಲ. ಅದು ಇವಾಗ ಬಂದು ಮಾತನಾಡಿದ್ದಲ್ಲ. ಒಂದು ಸ್ಪಷ್ಟನೆ, ಅವರ ನಿರಂತರವಾದ ಹೋರಾಟ ಇದೆ. ಮತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಮಾಧ್ಯಮಕ್ಕೆ ಮೆಸೇಜ್ ಮಾಡಿದ್ದಾರೆ, ಸಂದೇಶಗಳು ಕಳಿಸಿದ್ದಾರೆ, ಒಂದಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಖಂಡಿತವಾಗಲೂ ಮುರುಘಾ ಮಠ ಇರಲಿ, ಅದು ಯಾವುದೇ ಮಠವಿರಲಿ, ಯಾವುದೇ ಮೂಲಭೂತವಾದಿಗಳ ವಿರುದ್ಧ, ಅವರು ಮಾಡಿರುವ ಅಪಸವ್ಯಗಳ ವಿರುದ್ಧ, ಅವರು ಮಾಡಿರುವ ಅಧ್ವಾನಗಳ ವಿರುದ್ಧ, ಅವರು ಮಾಡಿರುವ ಕಾಮಕಾಂಡಗಳ ವಿರುದ್ಧ, ಅವರು ಮಾಡಿರ್ತಕ್ಕಂಥ ಏನೇನು ಕೆಟ್ಟದ್ದು ಮಾಡಿದಾರೋ ಅದರ ವಿರುದ್ಧ ಅವರೆಷ್ಟೇ ಪ್ರಭಾವಿಗಳಾದರೂ ಅಖಾಡ ಸುಮ್ಮನೆ ಇರೋದಿಲ್ಲ. ನಾವು ಇದನ್ನು ನಿಲ್ಲಿಸೋದಿಲ್ಲ. ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಗುರುಮೂರ್ತಿ ಅವರಿಗೆ, ಗೆಳೆಯರಿಗೆ ವಿಶೇಷವಾದ ಧನ್ಯವಾದಗಳು ಮತ್ತು ನಿಮ್ಮ ಬೆಂಬಲಕ್ಕಿಂತೂ ವಿಶೇಷವಾದ ಧನ್ಯವಾದ. ಈಗ ಇನ್ನೊಂದು ಮಾಹಿತಿಯಾಗಿದೆ ಸ್ನೇಹಿತರೆ. ಇಂಜೆಕ್ಷನ್ ಆರ್ಡರ್ ಅಂದರೆ ಯಾವುದೇ ಮಾಧ್ಯಮಗಳು ಮುರುಘಾ ಮಠದ ಬಗ್ಗೆ ಏನಂತಾರೆ, ಅದಕ್ಕೆ ವರದಿಯನ್ನು ಪ್ರಕಟಿಸಬಾರದು ಅಂತ ಒಂದು ಇಂಜೆಕ್ಷನ್ ಆರ್ಡರ್ ಹಲವಾರು ಮಾಧ್ಯಮಗಳಿಗೆ ತಲುಪಿದೆ. ನಮಗೆ ತಲುಪಿಲ್ಲ ಇನ್ನೂ. ಆದರೂ ಕೂಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ, ಒಬ್ಬ ಜವಾಬ್ದಾರಿಯುತ ಪತ್ರಕರ್ತರಾಗಿ ಯಾವುದೇ ಇಂಜೆಕ್ಷನ್ ನೋಟಿಸ್ಗಳು ಮತ್ತು ಆರ್ಡರ್ಗಳು ಫಿಸಿಕಲಿ ಅಂದರೆ ನಮಗೆ ಬಂದು ತಲುಪಬೇಕು ಅಂತ ಏನಿಲ್ಲ ಕಾನೂನು. ಆ ಕಾನೂನನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಏನು ಬಂದಿರುತ್ತೆ ನೋಡಿ. ನಾನು ನಿನ್ನೆಯಿಂದ ಹಲವಾರು ಯೂಟ್ಯೂಬರ್ಸ್ಗಳು, ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪತ್ರಕರ್ತರು, ವೆಬ್ ಮ್ಯಾಗಝಿನ್ಗಳು ತುಂಬ ಜನ ನನಗೆ ಫೋನ್ ಮಾಡಿದ್ರು. ಮುಖ್ಯವಾಹಿನಿಯ ಪತ್ರಕರ್ತರುಗಳು ಕೂಡ ನನ್ನ ಹತ್ರ ಕೆಲವು ಸ್ಪಷ್ಟನೆ ಕೇಳಿದ್ರು. ಏನು ಮಾಡಬೇಕು ಸರ್ ಇವಾಗ? ಈ ಇಂಜೆಕ್ಷನ್ ಬಂದರೆ ಏನು? ಈಗ ನಾವು ಎಲ್ಲ ಲಿಂಕ್ಗಳನ್ನು ತೆಗೆದು ಬಿಡಬೇಕಾ ಅಥವಾ ಹೇಗೆ ಮಾಡಬೇಕು? ಇದೇನು ನಮಗೆ ಕಾನೂನಿನ ಮೊರೆ ಹೋಗಬೇಕಾಗತ್ತಾ? ನಾವು ಹೋರಾಟ ಮಾಡಬೇಕಾಗತ್ತೆ? ಏನು ನೋಡಿ ಗೆಳೆಯರೆ, ಈ ಥರ ನನಗೆ ಕೇಳಿರುವ ಹಲವಾರು ಯೂಟ್ಯೂಬರ್ಸ್ಗಳಿಗೆ, ಪತ್ರಕರ್ತರಿಗೆ, ವೆಬ್ ಡಿಜಿಟಲ್ ಮೀಡಿಯಾದ ಸ್ನೇಹಿತರಿಗೂ ಹೇಳೋಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲ ಇಂಜೆಕ್ಷನ್ ಆರ್ಡರ್ಗಳಲ್ಲೂ ಒಂದು ಲೈನ್ ಇರುತ್ತೆ ಕೊನೆಯದಾಗಿ. ಕಪೋಲ ಕಲ್ಪಿತ ವರದಿಗಳನ್ನು ಅಥವಾ ಸುಳ್ಳು ವರದಿಗಳನ್ನು, ಮಾನವ ಹಾನಿಯಾಗುವಂಥ ವರದಿಗಳನ್ನು, ವೈಯಕ್ತಿಕವಾಗಿ ಹಾನಿಯಾಗುವಂಥ ವರದಿಗಳನ್ನು ನೀವು ಇಂತಿಷ್ಟು ದಿನಾಂಕದ ಪ್ರಕಾರ ಪ್ರಕಟಿಸಬಾರದು ಅಂತ ಒಂದು ಟೈಮ್ ಲಿಮಿಟಲ್ಲಿ ಕೊಡುತ್ತೆ. ಕೆಲವರಿಗೆ ಪರ್ಮನೆಂಟೈಸೇಷನ್ ಅಂತ ಕರೀತಾರೆ. ಇದೆಲ್ಲ ವಕೀಲರುಗಳಿಗೆ ಗೊತ್ತಿರುವಂಥ ವಿಷಯ. ಇಲ್ಲಿ ಕಪೋಲ ಕಲ್ಪಿತ ಅಂದ್ರೆ ಏನು? ನಾವು ನೋಟಿಸ್ ರಿಸೀವ್ ಮಾಡಿದ ತಕ್ಷಣ ಏನು ಮಾಡ್ತೀವಿ? ನಮಗೆ ನೋಟಿಸೇ ಬಂತು ಅಂತ ಇಟ್ಕೊಳ್ಳಿ. ಯೂಟ್ಯೂಬರ್ಸ್ಗಳಿಗೆ, ಡಿಜಿಟಲ್ ಇರೋರಿಗೆ ಅವರವರ ಸಂಸ್ಥೆ ಯೂಟ್ಯೂಬ್ಗೆ ಹೋಗುತ್ತೆ, ಇನ್ಸ್ಟಾಗೆ ಹೋಗುತ್ತೆ, ಫೇಸ್ಬುಕ್ಕಿಗೆ ಹೋಗಿರುತ್ತೆ. ಪರ್ಸ್ನಲ್ ಆಗಿ ಬರೋದಿಲ್ಲ, ಅದು ನಿಮಗೆ ಮಾಹಿತಿ ಇರಲಿ. ಬಂದರೂ ಕೂಡ, ತಲುಪಿದರೂ ಕೂಡ ನಾವು ಹಳೆಯ ಲಿಂಕ್ಸ್ಗಳನ್ನು ತೆಗಿಬೇಕು ಅಂತ ಇಲ್ಲ. ಜನರಿಗೆ ಆಲ್ರೆಡಿ ತಲುಪಿದೆ. ನನಗೆ ಮುರುಘಾ ಮಠಕ್ಕೆ ಯಾರು ಈ ಥರದ್ದೊಂದು ಅಡ್ವೈಸ್ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಇದೊಂದು ಹಾಸ್ಯಾಸ್ಪದವಾದ ಅಡ್ವೈಸು. ಈಗ ಇಷ್ಟೆಲ್ಲ ಆದ ನಂತರ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋದು. ಆದರೂ ಕೂಡ ನನಗೆ ಗೊತ್ತಿರುವಾಗ ಯಾವ ಮಾಧ್ಯಮಗಳು ನಿಲ್ಲಿಸೋದು ಇಲ್ಲ. ಕಪೋಲ ಕಲ್ಪಿತ, ವೈಯಕ್ತಿಕವಾಗಿ ಮಾನಹಾನಿಯಾಗುವಂತಹ ದುರುದ್ದೇಶಪೂರಿತ ವರದಿಗಳನ್ನು ಪ್ರಕಟಿಸಬಾರದು ಯಾವುದೇ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಅಂತ ಹೇಳ್ತಾರೆ. ಯಾವುದು ಕಪೋಲ ಕಲ್ಪಿತ, ಯಾವುದು ವೈಯಕ್ತಿಕ ಮಾನಹಾನಿ? ಮುರುಘಾಶ್ರೀಗಳು ಮಾಡ್ಕೊಂಡಿರೋದು ವೈಯಕ್ತಿಕವಾದ ವಿಷಯನೇ. ಇದರಲ್ಲಿ ಯಾವುದು ಸಾರ್ವಜನಿಕವಾದದ್ದಂತೇನಲ್ಲ. ತುಂಬ ವೈಯಕ್ತಿಕವಾಗಿ, ಸಾರ್ವಜನಿಕವಾಗಿ ಎಲ್ಲ ಥರದಲ್ಲೂ ಮಾಡ್ಕೊಂಡಿದ್ದಾರೆ. ಅವ್ರ ಮೇಲಿರೋ ಆಪಾದನೆ ಯಾವುದು ಕಪೋಲ ಕಲ್ಪಿತ ಅಲ್ಲ.
ದೊಣೆಹಳ್ಳಿ ಗುರುಮೂರ್ತಿಯವರು ಮಾತನಾಡೋದು, ನಾನು ಮಾತನಾಡೋದು ಎಲ್ಲದಕ್ಕೂ ಕೂಡ ನಾವು ನ್ಯಾಯಾಲಯಕ್ಕೆ ಹೋಗುವಷ್ಟು ದಾಖಲಾತಿಗಳಿದ್ದಾವೆ, ಆಡಿಯೋ ಕ್ಲಿಪ್ಸ್ಗಳಿದೆ, ಡಾಕ್ಯುಮೆಂಟೇಷನ್ ಇದೆ, ಕೋರ್ಟ್ ಕೇಸ್ಗಳಿದೆ. ಹೇಗೆ ನಿಲ್ಲಿಸ್ಬಿಡೋದು ಇದನ್ನು? ನಾನು ಮುರುಘಾ ಮಠದ ಭಕ್ತ ವೃಂದಕ್ಕೆ ಕೇಳ್ತೀನಿ ಅಥವಾ ಜನರಿಗೆ ಕೇಳ್ತೀನಿ, ಯಾಕೆ ಮಾಡ್ಕೊಂಡ್ರಿ ಹೀಗೆಲ್ಲ? ಇದು ಮೊದಲನೇ ಕೇಸ ನಿಮ್ಮದು. ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈ ಇಂಜೆಕ್ಷನ್ ಆರ್ಡರ್ಗಳನ್ನು ಹ್ಯಾಕ್ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ನಿಮಗೆ. ಈಗ ಮೈತ್ರ ಅಂತ ಒಂದು ಹುಡುಗಿ ಕರೆ ಮಾಡಿದ್ಲು. ಈಗ ಇನ್ನೊಂದು ಸ್ಪಷ್ಟನೆ ಕೊಡ್ತೀನಿ, ಮುರುಘಾ ಮಠ ಇರಲಿ, ಅದರ ಸುತ್ತಮುತ್ತಲಿನ ಮಠ ಇರಲಿ, ಈ ಪ್ರಕರಣಕ್ಕೆ ಕುರಿತಂತೆ ಪೆರಿಫೆರಲ್ ಆಗಿ ಇನ್ನೂ ಹಲವಾರು ಘಟನೆಗಳನ್ನು ಹೇಳೋದಿದೆ. ಇನ್ನೂ 5 ಜನ ಹೆಣ್ಣು ಮಕ್ಕಳು ಆ ಕಾಡದ ಕದ ತಟ್ಟಿದ್ದಾರೆ. ಅವರು ಮಾತನಾಡ್ತಾರೆ ಮುಂದಿನ ದಿನಗಳಲ್ಲಿ. ಈಗ ಅಕ್ಟೋಬರ್ 10ನೇ ತಾರೀಕು ತನಕ ನ್ಯಾಯಾಲಯ ಏನು ಹೇಳುತ್ತೆ ನೋಡಿಕೊಂಡು ನಾವು ಮಾತನಾಡಬೇಕಾಗಿದೆ, ಜನರಿಗೆ ಹೇಳಲೇಬೇಕಾಗಿದೆ. ಇದು ನಮ್ಮ ಆದ್ಯ ಕರ್ತವ್ಯ. ಇಷ್ಟಕ್ಕೆಲ್ಲ ನಾವು ಸುಮ್ಮನಾಗೋರಲ್ಲ. ನಮ್ಮ ಕೆಲಸ ನಾವು ಸ್ಪಷ್ಟವಾಗಿ ಮಾಡೋದಕ್ಕಂತಲೇ ಇಲ್ಲಿ ಬಂದು ಕೂತಿದ್ದೀವಿ. ನಮಗೆ ಬೇರೆ ಯಾವುದೇ ಅಭಿಲಾಷೆಗಳಿಲ್ಲ. ಒಂದನೇದು. ಎರಡನೇದು, 5 ಜನ ಹೆಣ್ಮಕ್ಳ ಪೈಕಿ ಒಂದು ಹೆಣ್ಣು ಮಗಳ ಹೆಸರನ್ನು ಬದಲಾಯಿಸಿ ತಗೊಳ್ತಾ ಇದ್ದೀನಿ. ಮೈತ್ರ ಅಂತ ಒಂದು ಹೆಣ್ಣು ಮಗಳು. ಆಕೆಯನ್ನು ಅಂತಾರಾಜ್ಯ ಮಟ್ಟದಿಂದ ಆಕೆ ಮಠಕ್ಕೆ ಸಂಬಂಧಪಟ್ಟಂಥ ಮುರುಘಾಶರಣರ ತಮ್ಮನ ಮೇಲೆ ಕೇಸ್ ಹೋಗ್ತಾಳೆ. ದೊರೆಸ್ವಾಮಿ ಅಂತ ಫೋಟೋ ಬರುತ್ತೆ, ನೋಡ್ತಾ ಇದೆ. ದೊರೆಸ್ವಾಮಿ ಅಂತೇಳಿ ಆತ ಮನುಷ್ಯ ಮುರುಘಾ ಮಠದ ಶರಣರ ಸಹೋದರ. ಅವ್ರ ಮೇಲೆ ಒಂದು ಕೇಸ್ ಮಾಡಿದ್ರು. ಏನು ಕೇಸ್ ಮಾಡಿರ್ತಾಳೆ? ಕಾಮವಾಂಚೆಗೆ ಬಳಸ್ಕೊಂಡ್ರು, ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ರು, ಸುಳ್ಳು ಹೇಳಿದ್ರು, ನನ್ನನ್ನು ದೈಹಿಕವಾಗಿ ದುರ್ಬಲಗೊಳಿಸಿದ್ರು, ಬಳಸ್ಕೊಂಡ್ರು, ನನ್ನ ಬಳಸಿ ಎಳೆ ಥರ ಬಿಸಾಡಿದ್ರು ಅಂತ ಒಂದು ಕೇಸ್ ಮಾಡಿರ್ತಾಳೆ. ಆ ಕೇಸನ್ನು ಮಾಡಿದಾಳೆ ಅನ್ನೋ ಕಾರಣಕ್ಕೆ ಇನ್ನೊಂದು ಕೌಂಟರ್ ಕೇಸನ್ನು ಮಾಡ್ತಾರೆ. ತುಂಬ ಚೆನ್ನಾಗಿ ಒಂದು ಬುದ್ಧಿವಂತಿಕೆ ಗೊತ್ತಿದೆ. ದೊರೆಸ್ವಾಮಿ ಅನ್ನೋರ ಹೆಂಡತಿ ಮೀರಾ ನಾಡಿಕ್ ಅನ್ನೋರ ಹೆಸರು ಒಂದು ಕೌಂಟರ್ ಕೇಸ್ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಅಂತ. ಈಕೆದೆ ಒಂದು ಲೆಟರ್ ಹೆಡ್ಡನ್ನು ಸೃಷ್ಟಿ ಮಾಡ್ಕೋತಾರೆ. ಯಾರಾದರೂ ಲೆಟರ್ ಹೆಡ್ಡಲ್ಲಿ ಬರ್ಕೊಡ್ತಾರೆ ಅಂದರೆ 1 ಕೋಟಿ ರೂಪಾಯಿ ಕೊಡಿ ನನಗೆ ಅಂತ ACP ಶಿವರಾಮರೆಡ್ಡಿ ಸಾಹೇಬರು ಇದನ್ನು ಡೀಲ್ ಮಾಡಿರ್ತಾರೆ. ಶಿವರಾಮರೆಡ್ಡಿ ಅವರೇ, ನಿಮ್ಮ ಬಗ್ಗೆನೂ ಹೇಳಿದ್ಲು ಅವರಿಗೆ, ಮುರುಘಾ ಮಠದ ಬಗ್ಗೆ ಹೇಳಿದ್ಲು, ದೊರೆಸ್ವಾಮಿ ಬಗ್ಗೆ ಹೇಳ್ತಾಳೆ. ಪ್ರಕರಣ ನಡೆದಿದೆ. ಈಕೆಯನ್ನು ಅಂತಾರಾಜ್ಯ ಮಠದಿಂದ ಬಂಧಿಸಿ ಕರ್ಕೊಬಂದಿರ್ತಾರೆ ಪೊಲೀಸ್ನವರು, ಯಾವುದೇ ದಾಖಲಾತಿಗಳಿಲ್ಲದೆ. ಇವತ್ತು ಮುರುಘಾ ಶರಣರು ಅಂತ ಏನು ನಾವು ಕರಿತಾ ಇದ್ದೀವೋ ಸ್ವಾಮೀಜಿಗಳು, ಅವ್ರು ಯಾವ DYSP ಕಚೇರಿಗೆ ಹೋದರು, ಯಾವ ಹಾಸ್ಪಿಟ್ಲಿಗೆ ಅವ್ರಿಗೆ ಪರೀಕ್ಷೆಗೆ ಒಳಪಡಿಸಲಾಯಿತು, ಯಾವ ನ್ಯಾಯಾಧೀಶ ಎದುರುಗಡೆ ನಿಲ್ಲಿಸಿದ್ರು ನ್ಯಾಯಾಲಯದಲ್ಲಿ, ಯಾವ ಜೈಲಿಗೆ ಹಾಕಿದ್ರು, ಇದೇ ಪ್ರೋಸೆಸ್ಸು ಮೈತ್ರ ಅನ್ನೋ ಒಂದು ಹುಡುಗಿ ಮೇಲಾಗಿತ್ತು. ಇವತ್ತು ಕರ್ಮಯೋಗ, ಒಂದು ನೇಚರ್, ಒಂದು ಅಸ್ತಿತ್ವ ಎಲ್ಲದೂ ನೋಡ್ತಾ ಇರುತ್ತೆ. ಅದೇ ಪ್ರೋಸೆಸ್ಗೆ ಮುರುಘಾ ಮಠದ ಶರಣರು ಹೋದರು. ಆ ಹುಡುಗಿ ಕತೆ ಹೇಳಬಾರ್ದಾ? ಇದರಲ್ಲಿ ಕಪೋಲ ಕಲ್ಪಿತ ಎಲ್ಲಿಂದ ಬರುತ್ತೆ? ಪ್ರಕರಣ ದಾಖಲಾಗಿದೆಯಲ್ಲ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಲ್ಲ, ಈ ಥರದೊಂದು ಕೇಸ್ ನಡೀತಾ ಇದೆ ಅಂತ ಹೇಳಬಾರ್ದಾ? ಹಾಗಾದರೆ ಮುರುಘಾ ಮಠದ ಶರಣರ ಪರವಾಗಿ ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಅವ್ರದನ್ನೆಲ್ಲ ಯಾಕೆ ಯಾವ ಮಾಧ್ಯಮದವ್ರು ಹಾಕಬೇಕು? ನಾನು ಮುರುಘಾ ಮಠಕ್ಕೆ ಸಂಬಂಧಪಟ್ಟವ್ರಿಗೆ 5 ದಿನದಿಂದ ಹೇಳಿದ್ದೆ, ಬೆಂಗಳೂರಿಗೆ ಕಳಿಸಿ ನಿಮ್ಮ ಯಾರಾದರೂ PR ಗಳನ್ನು. ಒಂದು ವಾದ ನಡೀತಾ ಇದೆ, ಲಾಜಿಕಲಿ, ಲೀಗಲಿ. ನಿಮ್ಮ ಸೈಡ್ದೇನಾದರೂ ವಾದ ಇದ್ದರೆ, ಮುರುಘಾ ಮಠದ ಶರಣರು ಹೀಗೆ ಮಾಡಿಲ್ಲ ಅಂತಿದ್ದರೆ ನೀವು ಹೇಳಿ, ಮಾಧ್ಯಮಗಳ ಮುಂದೆ ಬರಬೇಕು. ಎಲ್ಲವೂ ನ್ಯಾಯಾಲಯದಲ್ಲೇ ಡಿಸೈಡ್ ಆಗಬೇಕು ಅಂತಲ್ಲ. ನಾವು ನ್ಯಾಯಾಲಯಕ್ಕೆ ಗೌರವ ಕೊಡ್ತೀವಿ. ಒಂದು ನೈತಿಕ ಜವಾಬ್ದಾರಿ ಇದೆ ಮಠಕ್ಕೆ. 5 ರೂಪಾಯಿ 10 ರೂಪಾಯಿನ ಕಾಣಿಕೆ ಮೇಲೆ ಬೆಳೆದಿರ್ತಕ್ಕಂಥ ಮಠ ಇದು, ಕೋರ್ಟಿಂದ ಬೆಳೆದಿರೋ ಮಠ ಅಲ್ಲ. ನಾವು ಎಲ್ಲ ಮಾಧ್ಯಮದವರು ಕೋರ್ಟಿಗೆ ಬೆಲೆ ಕೊಡ್ತೀವಿ. ಅದು ಹೇಳಿದಾಗ ಅಕ್ಟೋಬರ್ 10ನೇ ತಾರೀಕು ತನಕ ಕೇಳ್ತೀವಿ, ಅಥವಾ ನಿಮ್ಮ ವಿರುದ್ಧ ಫೈಟ್ ಮಾಡ್ತೀವಿ, ಮತ್ತು ಹೇಳಬೇಕಾಗಿದ್ದನ್ನು ಹೇಳ್ತೀವಿ. ನಿಲ್ಲಿಸೋ ಮಾತಿಲ್ಲ. ಇನ್ನೂ 5 ಜನ ಹೆಣ್ಮಕ್ಳಿದ್ದಾರೆ. ಹಾಗಾದರೆ ಇಷ್ಟು ದಿನಗಳ ಕಾಲ ನಡೆದಿದೆಯಲ್ಲ, ಇದನ್ನೆಲ್ಲ ಯಾಕೆ ಮುಚ್ಚಿಟ್ರಿ? ಈ ಪೊಲೀಸ್ ಸ್ಟೇಷನ್ ಕೇಸ್ಗಳನ್ನು ಬಿಚ್ಚಿಡೋಕ್ಕಾಗುತ್ತಾ? ನೀವು ಕೋರ್ಟ್ ಕೇಸ್ಗಳನ್ನು ಬಿಚ್ಚಿಡೋಕ್ಕಾಗುತ್ತಾ? ನೇಗಿನಹಾಳದ ಮಡಿವಾಳೇಶ್ವರ ಶ್ರೀಗಳು ಆತ್ಮಹತ್ಯೆ ಮಾಡಿಕೊಂಡ್ರು. 2 ಹೆಣ್ಣು ಮಕ್ಕಳ ಆಡಿಯೋ ವೈರಲ್ ಆದ ಕಾರಣಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಜನಕ್ಕೆ ಸತ್ಯ ಹೇಳಬೇಕು. ಅದು ನನ್ನ ಕೆಲಸ. ಜೀವ ಹೋದರೂ ಪರವಾಗಿಲ್ಲ, ಭಯವಿಲ್ಲ. ಕಳೆದ 21 ವರ್ಷಗಳಲ್ಲಿ ಇಂಥ ಸುಮಾರು ಕೇಸ್ಗಳನ್ನು ನಾನು ನೋಡಿದ್ದೀನಿ. 170ಕ್ಕೂ ಹೆಚ್ಚು ಕೇಸ್ಗಳನ್ನು ನಾನು ಕೋರ್ಟ್ನಲ್ಲಿ ನೋಡಿ, ಸುಮಾರು ವಿಷಯಗಳಲ್ಲಿ ಜಯಿಸ್ಕೊಂಡು ಬಂದು ಕಲಿತ್ಕೊಂಡು ಬಂದಿರತಕ್ಕಂಥ ಒಬ್ಬ ಪತ್ರಕರ್ತ ನಾನು. ನಿಮಗೆ ನೇಗಿನಹಾಳದ ಏನು ಬೆಳಗಾಂ ಜಿಲ್ಲೆಯ ಸ್ವಾಮೀಜಿ ಇದ್ದಾರೆ, ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಂದು ಡೆತ್ ನೋಟ್ ಓಡಾಡ್ತಾ ಇದೆ ಎಲ್ಲ ಕಡೆ. ಒಂದು ಸೋರ್ಸ್ನಿಂದ ಸ್ಪಷ್ಟವಾದ ಮಾಹಿತಿ ಇದೆ. ನಾವು 2 ಹ್ಯಾಂಡ್ ರೈಟಿಂಗ್ನು ತರಿಸ್ಕೊಂಡಿದ್ದೀವಿ. ಈ ಕೇಸ್ಗಳು ಮುಗಿದ ನಂತರ ನಿಮಗೆ ತೋರಿಸ್ತೀವಿ. ಅದು ಅವರ ಡೆತ್ ನೋಟ್ ಅಲ್ಲ, ಅದು ಸ್ವಾಮೀಜಿಗಳ ಡೆತ್ ನೋಟ್ ಅಲ್ಲ. ಸತ್ಯ ಹೇಳಬಾರ್ದಾ? ಮುರುಘಾ ಮಠದಲ್ಲಿ 5 ವರ್ಷಗಳ ಕಾಲ ಇದ್ದಂತಹ, ಅವರದೇ ಶಿಷ್ಯನಾಗಿದ್ದಂತಹ ಮಡಿವಾಳೇಶ್ವರರ ಒಬ್ಬರ ಆತ್ಮಹತ್ಯೆ
ಒಂದು ಆಡಿಯೋ ವೈರಲ್ ಕಾರಣಕ್ಕಾಯ್ತಾ? ಬೇರೆ ಏನಾದರೂ ವಿಷಯಗಳಿದ್ವಾ? ನಿಜಕ್ಕೂ ಒಬ್ಬ ಸಂತನ ಆತ್ಮಹತ್ಯೆ ಆಗೋಯ್ತಾ? ಅವ್ರು ಒಳ್ಳೆಯವರಾಗಿದ್ರಾ? ಅವ್ರ ಮೇಲೆ ಸುಳ್ಳು ಆಪಾದನೆ ಬಂತಾ? ಅಥವಾ ಅದರಲ್ಲಿ ಏನಾದ್ರು ಸತ್ಯಗಳಿದ್ವಾ? ಆಪಾದನೆ ಮಾಡಿದ ಹೆಣ್ಣುಮಗಳೇನು? ಯಾಕೆ ಮಾಡ್ತಾಳೆ? ಇವನ್ನೆಲ್ಲ ಜನಕ್ಕೆ ಹೇಳಬಾರ್ದ? ಪ್ರತಿ ಸತ್ಯದ ಪ್ರತಿ ಕೋನ ಜನರಿಗೆ ತಲುಪಬೇಕು. ಈ ಥರ ನಿಮಗೆ ಹೇಳ್ತಾ ಹೋದರೆ ನಿಮಗೊಂದೆರಡು ಆಡಿಯೋ ಕೇಳಿಸ್ತೀನಿ ಇವತ್ತು. ಚಿತ್ರಶೇಖರ್ ಅಂತ ಇವರು ಈ ಮಠದಲ್ಲೇ ಕೆಲಸ ಮಾಡಿದವರು ಅಧಿಕಾರಿಯಾಗಿ. ಇವ್ರು ಮಾತಾಡಿರೋ ಆಡಿಯೋ ಕೇಳಿ. ತಲೆ ಕೆಟ್ಟಿದೆ ಇಷ್ಟೊಂದು ಹೇಳ್ತಿದಿರಲ್ಲ ಅಂತ. ಇಲ್ಲವ್ರಿಗೆ ಬರೇ ಹೊಸ ಮಕ್ಕಳಂತರ ಹತ್ರ ಇಟ್ಕೊಂಡು ವ್ಯವಹಾರ ಮಾಡ್ತಿದ್ರು. ಇವಾಗ ಗೊತ್ತಾಗ್ಲಿ ಸ್ವಲ್ಪ ಇಂಟೆಲೆಕ್ಚುಯಲ್ಸ್ ಜೊತೆಗೆ ಹೆಂಗಿರ್ಬೇಕಂತ. ಅದು ಗೊತ್ತು ಸರ್. ಇನ್ನೊಂದೇನ್ ಗೊತ್ತಾ, ಆ ಬಸವ ಮಕ್ಕಳು ಪಾಪ ದೊಡ್ಡವರಾಗದೆ ಕಾಯ್ತಿರ್ತಾರಂತಲ್ಲ ಸರ್. ಒಂಚೂರು ದೊಡ್ಡವರಾಗ್ಬಿಟ್ರೆ ಇದ್ ಮಾಡ್ತಾರೆ. ಇವ್ರದೆಲ್ಲ DNA ಟೆಸ್ಟ್ ಮಾಡಿಸ್ಬಿಟ್ರು ಅಂತಂದ್ರೆ ಮಕ್ಳದು. ಅದಕ್ಕೆ ಅಟ್ಲೀಸ್ಟ್ ಸರ್ ಇಂಥವ್ರ ಕೈಲಿ ಮಠ ಇದ್ದು ಆ ಮಠ ಇದಾಗಿ ನಾನು ಅಂದೆ ಈ ಎಲ್ಲ ಇವೆಲ್ಲ ಆಗ್ತಿದಾವೆ ಅಂದ್ರೆ ಇವನ್ ಕೈಲಿದ್ದು ಇವನು ಹುಚ್ಚು ತರ ಆಡ್ತಾ ಇದ್ದಾನೆ, ಇವನು ಹುಚ್ಚಾಟ ಆಡ್ತಾ ಇದ್ದಾನೆ, ಎಲ್ಲರೂ ಬಿಟ್ಬಿಟ್ಟು ತಂದೆ ನಡಿಬೇಕು ಅಂತ ಮಾಡ್ತಾ ಇದ್ದಾನೆ. ಇವನಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಸ್ವಾಮೀಜಿ? ವೀರೇಶ್ ಅಂತ ಇದೇ ಮಠದಲ್ಲಿ ಮಾತಾಡಿರೋದು ಆಡಿಯೋ ಕೇಳಿ. ಮಾಡೋ ದುರುಪಯೋಗ ಹಣವನ್ನ ಲೆಕ್ಕ ಯಾರು ಕೇಳ್ತಾರೆ? ಹೌದು. ರೇವತಿ ಬರ್ತಾಳೆ, ಆಕಿ ಕೋಟಿ ಇಟ್ಕೊಂಡು ಹೋಗ್ತಾಳೆ, ಇನ್ನೊಬ್ಬಳು ಬರ್ತಾಳೆ ಅಲ್ಲೇನೋ ಮಾಡ್ತಾಳೆ. ಇವರು ಒಂದು ಎರಡು ಕಣ್ಣ ರಕ್ತ ಬರೋ ಸಂಚಲ್ ಕಟ್ಟಿ ಕಳಿಸಿದ್ರು. ಅದನ್ನು ಸರಿಯಾಗಿ ಉಳಿಸೋಕೆ ಕೇಳಿ ಇವ್ರು. ಇಲ್ಲ ಅಂದ್ರೆ ಸುಮ್ನೆ ಅಲ್ಲ ಅಂಕಲ್ ತಪ್ಪಿಳ್ಕೊಬೇಡಿ. ಕಣ್ಣ ರಕ್ತ ಬರೋ ಸಂಚಲ್ ಕಟ್ಟಿ ಕಳಿಸಿದ್ರು. ಅದನ್ನು ಸರಿಯಾಗಿ ಉಳಿಸೋಕೆ ಕೇಳಿ ಇವ್ರು. ಇಲ್ಲ ಅಂದ್ರೆ ಸುಮ್ನೆ ಅಲ್ಲ ಅಂಕಲ್ ತಪ್ಪಿಳ್ಕೊಬೇಡಿ. ಮಾಡೋ ದುರುಪಯೋಗ ಹಣವನ್ನ ಲೆಕ್ಕ ಯಾರು ಕೇಳ್ತಾರೆ? ಹೌದು. ರೇವತಿ ಬರ್ತಾಳೆ, ಆಕಿ ಕೋಟಿ ಇಟ್ಕೊಂಡು ಹೋಗ್ತಾಳೆ, ಇನ್ನೊಬ್ಬಳು ಬರ್ತಾಳೆ ಅಲ್ಲೇನೋ ಮಾಡ್ತಾಳೆ. ಇವರು ಒಂದು ಎರಡು ಏನೆಲ್ಲ ಮಾತಾಡಿದ್ದಾರೆ ಅಂತ. ಇದು ಸುದ್ದಿ ಹೆಕ್ಕುತ್ತಾ ಹೋದರೆ ಲಾವಾರಸ ಥರ ಚಿಮ್ಮುತ್ತಾ ಇದೆ. ಒಂದು ಕಡೆ ರಾಜ್ಯದಲ್ಲಿ ಮಳೆ, ನೆರೆ, ಅದಕ್ಕೂ ಮುನ್ನ ಸೈನಿಂಗ್ ಆಫ್ಗಿಂತ ಮುಂಚೆ ಈ ಮಠದ ವಿಚಾರ ಹೇಳಬೇಕು. ಎಲ್ಲ ಯೂಟ್ಯೂಬರ್ಸು ಅರ್ಥ ಮಾಡ್ಕೋಬೇಕಾಗಿರೋದು, ಮಾಧ್ಯಮದವ್ರು ಅರ್ಥ ಮಾಡ್ಕೋಬೇಕಾಗಿರೋದು, ಕಪೋಲ ಕಲ್ಪಿತ ಮಾನಹಾನಿ ಆಗುವಂತಹ ವರದಿಗಳನ್ನು ಪ್ರಕಟಿಸಬಾರದು, ಇತ್ತಿಷ್ಟು ತಾರೀಕು ತನಕ ಅಂತ ಇರುತ್ತೆ. ನೀವು ಯಾವುದೇ ವರದಿಯನ್ನು ಪ್ರಕಟಿಸುವಾಗ ದಾಖಲಾತಿ ಇಟ್ಕೋಬೇಕು. ಸಂಬಂಧಪಟ್ಟಂಥ ವಿಷಯಗಳ ಮಾಹಿತಿ ನಮ್ಮ ಹತ್ರ ಸಮಗ್ರವಾಗಿರಬೇಕು. ಸುಳ್ಳು ಹೇಳಬಾರ್ದು. ಇದು ನನ್ನ ನೀತಿ. ಹಾವಿನ ಹುತ್ತಕ್ಕೆ ಕೈ ಹಾಕುವನು ಚೇಳಿನ ಮಂತ್ರವಾರು ಕಲ್ತ್ಕೊಂಡಿರ್ಬೇಕು. ಇದು ಪತ್ರಿಕೋದ್ಯಮದ ಗರಡಿ. ಇಲ್ಲಿ ತುಂಬ ವರ್ಷಗಳಿರುತ್ತೆ. ನಮ್ಮವರೇ ನಮಗೆ ಶತ್ರುಗಳಿರ್ತಾರೆ. ಏನೇನೋ ನಡೀತಾ ಇರುತ್ತಿಲ್ಲ. ಹಾಗಾಗಿ ಪತ್ರಕರ್ತರ ಮಿತ್ರರಿಗೆ ಪ್ರಶ್ನೆ ಕೇಳಿದವ್ರು ಹೇಳ್ತಾ ಇದ್ದೀನಿ, ನೀವು ಸತ್ಯವಾಗಿದ್ದರೆ, ನೀವು ಸುಳ್ಳು ಸುದ್ದಿ ಮಾಡದೆ ಹೋದರೆ, ನೀವು ಒಂದು ಕಪೋಲ ಕಲ್ಪಿತವಾಗಿ ಏನೋ ಮಾಡದೆ ಹೋದರೆ ಯಾರ ಬಗ್ಗೆನೂ ಮಾಡಬಾರ್ದು. ಮುರುಘಾಶರಣರ ಬಗ್ಗೆ ಅಂತಲ್ಲ. ಈ ವಿಪರೀತವಾದ ಥಂಬ್ನೇಲ್ಗಳನ್ನು, ಸುಳ್ಳು ಥಂಬ್ನೇಲ್ಗಳು ಹಾಕದೆ ಹೋದರೆ ಧಾರಾಳವಾಗಿ ನೀವು ವರದಿ ಮಾಡ್ಬೋದು. ನಿಮಗೊಂದು ಕನ್ವಿಕ್ಷನ್ ಇದ್ದರೆ, ಒಂದು ಬದ್ಧತೆ ಇದ್ದರೆ, ನೀವು ಕಾನೂನಿನ ಮನೆಯಲ್ಲಿ ಗೆಲ್ತೀರಿ. ನಾವು ಅಲ್ಲೂ ಕೂಡ ನಾನು ಹೇಳಿ ಸತ್ಯ ಅಂತ ಗೆಲ್ತೀವಿ ಅಂದರೆ ಮಾತಾಡ್ಬೋದು. ಅಖಾಡದ ಸಂಪಾದಕನಾಗಿ ನನಗೆ ಆ ಕನ್ವಿಕ್ಷನ್ ಇದೆ. ನಾನು ಸುಳ್ಳು ಹೇಳಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಅವಸರದ ಹೆರಿಗೆ ಮಾಡಿಕೊಳ್ಳಲ್ಲ. ಕೂಲಂಕುಷವಾದಂಥ ಒಂದು ತನಿಖೆ ಮಾಡಿ ನಂತರವೇ ನಿಮ್ಮ ಮುಂದೆ ಬರೋದು. ಮೈತ್ರ ಕಥೆ ಹೇಳಬೇಕಾಗಿದೆ. ಇನ್ನು ರೇವತಿ ಎನ್ನುವರ ಕಥೆಯನ್ನು ವಿವರಿಸಿ ಹೇಳಬೇಕಾಗಿದೆ ನಿಮಗೆ. ಮಠದ ಒಳಗೆ ಅಡುಗೆ ಮಾಡುವ ಒಂದು ಹೆಣ್ಣು ಮಗಳು ಮಾಡಿದ ವಿಡಿಯೋ ಬಗ್ಗೆ ಕಥೆ ಹೇಳಬೇಕಾಗಿದೆ. ಆಕೆ ಹೆಸರು ಹೇಳ್ತಾ ಇಲ್ಲ, ಕೆಲವರ ಹೆಸರು ಮಾತ್ರ ನೇರವಾಗಿ ತಗೊಳ್ತಾ ಇದ್ದೀನಿ. ಯಾವುದು ಪೊಲೀಸ್ ಸ್ಟೇಷನ್ನು, ಕೇಸು, ಕೋರ್ಟ್ಗಳು ಹೋಗಿತ್ತೋ ಅದು ಆಲ್ರೆಡಿ ಹೋಗಿರೋದ್ರಿಂದ ಆ ಹೆಸರು ತಗೊಳ್ತಾ ಇದ್ದೀನಿ. ಬಾಕಿಯವ್ರ ಹೆಸರು ತಗೊಳ್ತಾ ಇಲ್ಲ, ಬೇರೆ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು 5 ಜನ ಹೆಣ್ಣು ಮಕ್ಕಳು ಅಖಾಡಕ್ಕೆ ಬರುವವರಿದ್ದಾರೆ. ಮಠದ ಬಗ್ಗೆ ಹೇಳುವವರಿದ್ದಾರೆ. ಮಠದ ಪರಂಪರೆ ಬಗ್ಗೆ ಕೂಡ ನಾವು ಹೇಳಿದ್ದೀವಿ. ಮಠದ ಪರವಾಗಿ ಯಾರಾದರೂ ಹೇಳ್ತೀರಾ, ಮಾತನಾಡ್ತೀರಾ? ಇದೆಲ್ಲ ಆಪಾದನೆಗಳು ಸುಳ್ಳು. ರೇವತಿ ಕೇಸ್ ನಡೆದೇ ಇಲ್ಲ, ಅಡುಗೆಯವ್ರ ಕೇಸ್ ನಡೆದೇ ಇಲ್ಲ, ಈ ಭೂ ಒಡೆತನದ ವಿವಾದಗಳು ನಡೆಯಲಿಲ್ಲ, ಅಲ್ಲಿ ರಾಜಕೀಯ ನಡೆದಿಲ್ಲ, ಮತ್ತೊಂದು ನಡೆದಿಲ್ಲ. ಇಷ್ಟು ತನಕ ನಾವು ಪ್ರಚಾರ ಮಾಡಿದ್ದೀವಲ್ಲ, ನಮ್ಮಲ್ಲಿ ಪ್ರಸಾರ ಆಗಿದೆಯಲ್ಲ, ನಾವು ವರದಿ ಮಾಡಿದ್ದೀವಲ್ಲ, ಅಖಾಡದ ಒಂದು ತನಿಖಾ ಸರಣಿ ಬಂದಿದೆಯಲ್ಲ, ಮುಂದಕ್ಕೂ ಬರುತ್ತಲ್ಲ. ಇದ್ರ ಬಗ್ಗೆ ಯಾರಿಗಾದ್ರೂ ಸ್ಪಷ್ಟನೆ ಕೊಡಬೇಕು ಅಂತಿದ್ರೆ, ಇಲ್ಲ ಇದು ತಪ್ಪು ಅಂತ ದಾಖಲಾತಿಗಳ ಸಹಿತ ಹೇಳಬೇಕು ಅಂತಿದ್ರೆ, ನಮ್ಮ ಕಚೇರಿ ಬಾಗಿಲು ತೆಗೆದಿದೆ. ಬನ್ನಿ ಹೇಳಿ, ಜನರಿಗೆ ಅದು ಗೊತ್ತಾಗಲಿ. ಜನರಿಗೆ ಎಲ್ಲ ಬಗೆಯ ಸತ್ಯಗಳು ಗೊತ್ತಾಗಬೇಕು. ಅದನ್ನು ಬಿಟ್ಟು ನೀವು ಕೋರ್ಟ್ಗೆ ಹೋಗಿದ್ದೀರಿ, 2 ಲೇಟ್ಸ್. ಅದ್ರ ಪ್ರಯೋಜನ ಇಲ್ಲ. ಅಖಾಡದಲ್ಲಿ ಇನ್ನೂ ಹೆಸರು ಬದಲಾಯಿಸಿದ್ದೀನಿ.
ಆ ಮೈತ್ರ ಅನ್ನುವ ಹುಡುಗಿಯ ಕಥೆಯನ್ನು ಹೇಳಬೇಕು. ಆಕೆಯ ಮೇಲೆ ಬ್ಲ್ಯಾಕ್ ಮೇಲರ್ ಅಂತ ಒಂದು ಕೌಂಟರ್ ಕೇಸನ್ನು ಮಾಡಿದ್ರಿ. ಹೇಗೆ ವಾರ್ಡನ್ ರಶ್ಮಿ ಕಡೆಯಿಂದ ಬಸವರಾಜನ್ ಮತ್ತು ಸೌಭಾಗ್ಯವರ ಮೇಲೆ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯದ ಒಂದು ಪ್ರಕರಣ ಬಂದಾಗ, ಪೋಕ್ಸೋ ನಿಮ್ಮ ಮೇಲೆ ಬಂದಾಗ ನೀವು ಮಾಡಿದ್ರಲ್ಲ ಒಂದು ಕೌಂಟರ್ ಕೇಸ್, ಆ ಥರ ಈ ಹುಡುಗಿ ಬಗ್ಗೆನೂ ಮಾಡಿದ್ರಿ. ಈ ಹುಡುಗಿಯನ್ನು ಯಾವುದೇ ವಾರೆಂಟು, ಒಂದು ಪೊಲೀಸ್ ಸಿಸ್ಟಮ್ಮೇ ಇಲ್ಲದೆ ಎತ್ತಾಕೊಂಡು ಬಂದ್ರಿ ಅಕ್ಷರಶಃ ಬೇರೆ ರಾಜ್ಯದಿಂದ. ಇದೇ DYSP ಕಚೇರಿ, ಇದೇ ಪ್ರೊಸೀಜರ್ಸು, ಇದನ್ನೇ ಮಾಡಿಸಿದ್ರಿ. ಆಕೆನ ಹಿರಿಸಾವೆ ಹತ್ರ ಒಂದು ಆಕ್ಸಿಡೆಂಟ್ ಕೂಡ ಮಾಡಿಸಿದ್ರಿ. ಆಕೆ ಕಾರ್ಗೆ ಆಕ್ಸಿಡೆಂಟ್ ಆಯಿತು. ಆಕೆ 6 ತಿಂಗಳು ಹಾಸ್ಪಿಟಲಲ್ಲಿದ್ದರು. ಇವತ್ತು ಆಕೆ ಒಂದು ಕಡೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ತನ್ನ ಬದುಕನ್ನು ಕಟ್ಕೊಂಡಿದ್ದಾಳೆ. ಅಂದರೆ ಎಷ್ಟು ಹೋರಾಟ ಮಾಡಿದಾಳೆ ಗೊತ್ತಾ ಆಕೆ ಹೋರಾಟವನ್ನು ಹೇಳಬೇಕಲ್ವಾ. ಮುರುಘಾಶರಣರ ಸಹೋದರ ದೊರೆಸ್ವಾಮಿ ಮಾಡಿದ್ದು ಮತ್ತು ಅವರ ಹೆಂಡತಿ ಮೀರಾ ನಾಡಿಗವ್ರು ಹಾಕಿರೋ ಕೇಸ್ಗಳ ಬಗ್ಗೆ ಹೇಳಬೇಕಲ್ವಾ. ಕೇಸ್ ಆಗೋಗಿದೆಯಲ್ಲ, ಕೋರ್ಟಲ್ಲಿದೆಯಲ್ಲ. ಇದರಲ್ಲಿ ಕಪೋಲ ಕಲ್ಪಿತ ಏನು, ಮಾನಹಾನಿ ಏನು, ವೈಯಕ್ತಿಕ ಹಾನಿ ಏನು? ಈ ಪ್ರಕರಣ ನಡೆದಿರೋದು ನಿಜ ತಾನೇ. ಆಕೆ ನನ್ನ ಹತ್ರ ಮಾತಾಡೋದು, ನಿಮ್ಮ ಜೊತೆನೂ ಮಾತಾಡ್ತಾಳೆ, ಪ್ರೇಕ್ಷಕರ ಜೊತೆ. ಯಾವ ಔಷಧಿಲಿ ಏನು ಊಟ ಹಾಕ್ಕೊಟ್ರು, ಏನು ಮಾಡಿದ್ರು, ಹೇಗೆ ದೈಹಿಕವಾಗಿ ಬಳಸ್ಕೊಂಡ್ರು ಅನ್ನೋದು ಆಕೆ ವಾದ. ಆಕೆ ಸರಿ ಇರ್ಬೋದು, ಆಕೆ ತಪ್ಪಿರ್ಬೋದು. ನ್ಯಾಯಾಲಯದಲ್ಲಿ ನೀವೇನು ಮಾಡಿದ್ರಿ? ಹೈಕೋರ್ಟಲ್ಲಿ ಏನು ನಡೀತಾ ಇದೆ ಕೇಸ್ ಇವತ್ತು? ಎಷ್ಟು ಕೋರ್ಟ್ಗೆ ಹೋಗಿದ್ದೀರಾ? ಈ ಥರದ್ದು ಎಷ್ಟು ಪ್ರಕರಣಗಳಿದೆ? ನಿಮ್ಮ ಅಡುಗೆಯೊಳ ಪ್ರಕರಣ ಏನು? ರೇವತಿ ಪ್ರಕರಣದ ಪೂರ್ಣ ವಿವರಗಳೇನು? ಇನ್ನೂ 2 ಹೆಣ್ಮಕ್ಳು ಮಾತಾಡ್ತಾ ಇದ್ದಾರಲ್ಲ ಉತ್ತರ ಕರ್ನಾಟಕದಿಂದ. ಹಾವೇರಿಯ ಮಠ, ಚಿತ್ರದುರ್ಗದ ಮಠ, ಬೇರೆ ಬೇರೆ ಮಠಗಳೆಲ್ಲ ನಾನು ಹೆಸರು ಹೇಳ್ತಾ ಇಲ್ಲ, ಕೆಲವು ಮಠಗಳದ್ದು. ಅವರೆಲ್ಲ ಮಾತಾಡ್ತಾ ಇದ್ದಾರಲ್ಲ. ಎಲ್ಲವೂ ಕೇಸ್ ಆಗಿದೆಯಲ್ಲ, ಪ್ರಕರಣ ಆಗಿದೆಯಲ್ಲ, ಕೋರ್ಟ್ಗೆ ಹೋಗಿದೆಯಲ್ಲ. ಇದೆಲ್ಲ ಕಪೋಲ ಕಲ್ಪಿತ ಆಗುತ್ತಾ? ಸೊ ಸ್ನೇಹಿತರೆ, ನಿಮಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಡಿಜಿಟಲ್ ಮೀಡಿಯಾದ ಸ್ನೇಹಿತರಿಗೆ ಅಥವಾ ಮಾಧ್ಯಮದ ನನಗೆ ಪ್ರಶ್ನೆ ಮಾಡಿದ ಸ್ನೇಹಿತರಿಗೆ ಈ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ. ನಿಮಗೆ ಕನ್ವಿಕ್ಷನ್ ಇದ್ದರೆ, ಅದು ಕಪೋಲ ಕಲ್ಪಿತ ಅಲ್ಲ ಅನ್ನೋದಿದ್ದರೆ, ನಿಮಗೇನಾದರೂ ದಾಖಲಾತಿಗಳಿದ್ದರೆ ಮಾತ್ರ ಪ್ರಕಟಿಸಿ. ಅದು ನಮ್ಮ ಪತ್ರಿಕಾ ಧರ್ಮ ಕೂಡ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಆಪಾದನೆಗಳಾಗಿದೆ, ಇನ್ನೂ ಮುಂದಕ್ಕೆ ಬರುತ್ತೆ. ನೀವು ಸೂರ್ಯನನ್ನು ತಡೆಯೋಕ್ಕಾಗಲ್ಲ, ಹಾಗೆ ಸತ್ಯವನ್ನು ತಡೆಯೋಕ್ಕಾಗಲ್ಲ. ಇಷ್ಟು ದಿನ ಬಂದಿರೋ ಆಪಾದನೆಗಳಲ್ಲಿ, ಇನ್ನೂ ಮುಂದಕ್ಕೆ ಬರೋ ಆಪಾದನೆಗಳಲ್ಲಿ, ಇಲ್ಲ ಮುರುಘಾ ಮಠದ ಶರಣರು ಕರೆಕ್ಟಾಗಿದ್ದಾರೆ ಅಂತ ಯಾರಿಗಾದರೂ ಅನಿಸಿದ್ರೆ, ಇಲ್ಲ ಅವರ ಪರವಾದಂಥ ನ್ಯಾಯ ಇದೆ, ಸುಳ್ಳು ಹೇಳ್ತಾ ಇದ್ದಾರೆ ಇವರೆಲ್ಲ ಅನಿಸಿದ್ರೆ, ಅವರು ಸಚ್ಚಾರಿತ್ರವಂತರಿದ್ದಾರೆ ಅಂತ ಅನಿಸಿದ್ರೆ, ಯಾರು ಬೇಕಾದರೂ ಅಖಾಡದ ಕದ ತಟ್ಟಬೋದು. ಅವ್ರ ಹತ್ರ ಸೂಕ್ತವಾದ ದಾಖಲಾತಿಗಳಿದ್ದರೆ, ಅವ್ರು ಹೇಳ್ತಾ ಇರೋದು ನಿಜ ಅನಿಸಿದ್ರೆ, ಖಂಡಿತವಾಗಲೂ ಅದಕ್ಕೂ ಒಂದು ವೇದಿಕೆ ಇದೆ. ಸೊ ಹಾಗಾಗಿ ಅಕ್ಟೋಬರ್ 10 ತನಕ ನಾವು ಏನು ನ್ಯಾಯಾಲಯ ಹೇಳುತ್ತೆ ಕೇಳಬೇಕು, ನ್ಯಾಯಾಲಯಕ್ಕೆ ಅಪೀಲ್ ಮಾಡಬೇಕು. ಸತ್ಯವನ್ನು ಹಾಗೆ ತಡೆಯೋಲ್ಲ ನ್ಯಾಯಾಲಯ ಕೂಡ. ಅದು ಹೇಳಿರೋದು 3 ಅಂಶಗಳ ಅರ್ಥ ಮಾಡ್ಕೊಳ್ಳಿ. ಕಪೋಲ ಕಲ್ಪಿತ, ದಾಖಲಾತಿಗಳಿಲ್ಲದ, ಮಾನಹಾನಿಯಾಗುವ ವಿಷಯಗಳನ್ನು ಪ್ರಸ್ತಾಪ ಮಾಡಬಾರ್ದು ಅಂತಿದೆ. ಸೊ ಎಲ್ಲದಕ್ಕಿಂತ ನೈತಿಕತೆ ತುಂಬ ದೊಡ್ಡದು. ನಿಮ್ಮ ನೈತಿಕವಾದ ಬೆಂಬಲ ಇರಲಿ, ನಿಮ್ಮ ಪ್ರೀತಿ ಇರಲಿ. ನಾನು ಪ್ರತಿ ಕಮೆಂಟನ್ನು ನನ್ನ ತಂಡ ಓದ್ತೀವಿ. ಅದರಲ್ಲಿರುವ ಟೀಕೆ, ಅದರಲ್ಲಿರುವ ವಿಡಂಬನೆ, ಅದರಲ್ಲಿರುವ ಪ್ರೀತಿ, ಅದರಲ್ಲಿರುವ ಮೆಚ್ಚುಗೆ, ಅದರಲ್ಲಿರುವ ಸಲಹೆ ಎಲ್ಲವನ್ನೂ ತಗೋತೀವಿ. ನಿಮ್ಮ ಟೀಕೆ ಕೂಡ ತಗೋತೀವಿ, ಅದನ್ನು ಗಮನಿಸ್ತೀವಿ, ಅದರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತೀವಿ. ತಪ್ಪಾದಾಗ ತಿದ್ದಬೇಕಾದ್ದು ನಿಮ್ಮ ಕರ್ತವ್ಯ. ಮಾಧ್ಯಮಗಳು ಜನರ ಜೊತೆನೇ ಹೋಗಬೇಕು. ಒಳ್ಳೇದು ಮಾಡಿದಾಗ ಮುದ್ದಿಸಬೇಕಾದ್ದು ನಿಮ್ಮ ಕರ್ತವ್ಯ. ಸತ್ಯ ಹೇಳುವ ಕ್ರಿಯೆ ಸದಾ ಇರುತ್ತೆ. ಮತ್ತು ಈ ವಿಷಯದ ತನಿಖೆಯನ್ನಿಟ್ಕೊಂಡು, ವರದಿಗಳನ್ನಿಟ್ಕೊಂಡು, ಬೇರೆ ಬೇರೆ ವಿಷಯಗಳನ್ನಿಟ್ಕೊಂಡು, ದಾಖಲಾತಿಗಳಿಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಥ್ಯಾಂಕ್ ಯು.